ಹಲೋ ನಮಸ್ತೆ, ನಾನು ನಿಮ್ಮ ಕವಿತಾ ಶ್ರೀಧರ್. ವೆಲ್ಕಮ್ ಟು ಮೈ ವ್ಲಾಗ್ಸ್. ನಾನು ಇವತ್ತು ನಿಮಗೆ ಚಿಲ್ಲಿ ಚಿಕನ್ ಯಾವ ರೀತಿ ಈಸಿಯಾಗಿ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಿದ್ದೀನಿ. ಆ್ಯಕ್ಚುಲಿ ಇದು ತುಂಬಾ ಈಸಿ. ಯಾವುದೇ ರೀತಿ ಮಸಾಲೆಗಳನ್ನ ಜಾಸ್ತಿ ಯೂಸ್ ಮಾಡಬಾರ್ದು. ಹೇಗೆ ಗೊತ್ತಾ, ಇವಾಗ ಬಿಸಿಲು ಜಾಸ್ತಿ ಇದೆ. ನಾವು ಜಾಸ್ತಿ ಮಸಾಲೆಗಳನ್ನ ಯೂಸ್ ಮಾಡಿದಷ್ಟು ನಮ್ಮ ಬಾಡಿ ಅದನ್ನು ತಡ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ ಕಡಿಮೆ ಮಸಾಲದಲ್ಲಿ ಯಾವ ರೀತಿ ನಾವು ಚಿಲ್ಲಿ ಚಿಕನ್ನ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ಇವತ್ತು ಹೇಳ್ತಾ ಹೋಗ್ತೀನಿ. ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಬನ್ನಿ. ಫಸ್ಟಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ ಬಂದು, ಮೊದಲಿಗೆ ಬೇಕಾಗಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಸ್ತೂರಿ ಮೇಥಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಟೊಮೊಟೊ, ಈರುಳ್ಳಿ ಮತ್ತು ಒಂದು 4ರಿಂದ 5 ಹಸಿಮೆಣ್ಸಿಕಾಯಿ ಮತ್ತು ಚಿಲ್ಲಿ ಚಿಕನ್ ಮಸಾಲ ಅಥವಾ ಚಿಕನ್ ಫ್ರೈ ಮಸಾಲಾನ ತೊಗೊಂಡಿದ್ದೀನಿ. ಇದಿಷ್ಟನ್ನು ರೆಡಿ ಮಾಡಿಕೊಂಡು ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಎಣ್ಣೆ ಕಾದ ನಂತರ ಹಸಿಮೆಣ್ಸಿಕಾಯಿ ಹಾಕಿ ಮತ್ತು ಈರುಳ್ಳಿನ ಹಾಕಿ ನೀಟಾಗಿ ಅದು ಗೋಲ್ಡನ್ ಬ್ರೌನ್ ಕಲರ್ ಬರೋಷ್ಟು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ. ಏನಕ್ಕೆ ಅಪ್ಪ ಅಂದರೆ ಎಲ್ಲದಕ್ಕೂ ಒಂದೇ ಥರನೇ ನಾವು ಈರುಳ್ಳಿನ ಎಷ್ಟು ಚೆಂದಾಗಿ ಅದನ್ನು ಫ್ರೈ ಮಾಡ್ತೀವಿ ಗೋಲ್ಡನ್ ಬ್ರೌನ್ ಕಲರ್ ಬರೋಷ್ಟು ಅದು ಟೇಸ್ಟು ಚೆನ್ನಾಗಿ ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಅದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರುವಷ್ಟು ನಾವು ನೀಟಾಗಿ ಬಾಡಿಸ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿದೆ. ಈಗ ನಾನು ಕಟ್ ಮಾಡಿರುವಂಥ 3ರಿಂದ 4 ಟೊಮೊಟೊನ ಹಾಕುತ್ತಿದ್ದೀನಿ. ನಾವು ಚಿಕನ್ ಕ್ವಾಂಟಿಟಿ ಬಂದು ತೊಗೊಂಡಿರುವಂತಹದ್ದು 1.5 kg. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಟೊಮೊಟೊನ ಸೇರಿಸ್ಕೊತಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀಟಾಗಿ ಅದನ್ನು ಕೂಡ ಹಸಿ ಸ್ಮೆಲ್ಲು ಹೋಗುವಷ್ಟು ನಾನು ಫ್ರೈ ಮಾಡ್ಕೊತಿದ್ದೀನಿ. ಈಗ ಅದಕ್ಕೆ ಕಸ್ತೂರಿ ಮೇಥಿ, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಬಿಕಾಸ್ ಅದು ಚಿಕನ್ಗೆ ಅದರ ಸ್ಮೆಲ್ಲು, ಸೊಪ್ಪಿನ ಸ್ಮೆಲ್ಲು ಮತ್ತು ಅದ್ರ ಟೇಸ್ಟ್ ಎಲ್ಲ ಚಿಕನ್ಗೆ ಹ್ಯಾಡ್ ಆಗಲಿ ಅನ್ನೋದಕ್ಕೋಸ್ಕರ ಈಗಲೇ ನಾನು ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದು ಫ್ರೈ ಮಾಡ್ಕೊಂಡ ನಂತರ ನಾನು ತೊಗೊಂಡಿರುವಂಥ ಚಿಕನ್ ಮಸಾಲಾನ ನಾನು ಇದರಲ್ಲಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಯಾಕಪ್ಪ ಅಂದರೆ ಈಗ ಹಾಕಿದಾಗ ಅದು ಎಣ್ಣೆಯಲ್ಲಿ ಮಸಾಲ ನೀಟಾಗಿ ಫ್ರೈ ಆದರೆ ಅದು ತುಂಬಾ ಒಳ್ಳೆ ಟೇಸ್ಟ್ನ ಕೊಡ್ತದೆ. ಇನ್ನು ಕೆಲವರು ಚಿಕನ್ನ ಹಾಕಿ ಚಿಕನ್ ಸ್ವಲ್ಪ ಬೆಂದ ನಂತರನೂ ಹಾಕ್ತಾರೆ. ಆ ರೀತಿಯೂ ಹಾಕಿ ಮಾಡಬಹುದು. ಬಟ್ ಈ ರೀತಿ ಮಾಡೋದ್ರಿಂದ ಅದು ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಈಗ ಚಿಕನ್ನ ಸೇರಿಸ್ಕೊತಿದ್ದೀನಿ. ಚಿಕನ್ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಸಾಲ್ಟನ್ನ ನೀವು ಸೇರಿಸ್ಕೋಬೇಕಾಗುತ್ತೆ. ಯಾಕೆ ಅಂದರೆ ಚಿಕನಲ್ಲಿ ಸ್ವಲ್ಪ ನೀರಿನಂಶ ಜಾಸ್ತಿ ಇರುತ್ತೆ. ನಾವು ಸಾಲ್ಟನ್ನ ಸೇರಿಸ್ಕೊಂಡಾಗ ಚಿಕನ್ನಲ್ಲಿರುವಂತಹ ನೀರಿನಂಶ ಬಿಡ್ತಾ ಹೋಗುತ್ತೆ. ಆವಾಗ ಚಿಕನ್ ತುಂಬ ಸಾಫ್ಟಾಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಈಗ ಆಯಿತು. ಇದನ್ನು ಈಗ ಒಂದು 4ರಿಂದ 5 ನಿಮಿಷ ನೀಟಾಗಿ ಬೇಯಿಸ್ಕೋಬೇಕು. ಚಿಕನ್ದು ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಅದು ಬೇಗನೆ ಕ್ವಿಕ್ಕಾಗಿ ಬೆಂದುಬಿಡುತ್ತೆ. ಅದು ನೋಡಿ ಈಗಾಗಲೇ ಅದು ನೀರು ಬಿಟ್ಕೊಂತು. ನಾನು ಹೇಳಿದ್ನಲ್ಲ, ಈ ರೀತಿ ನೀರು ಬಿಟ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಈಗ ನಾನು ಇದಕ್ಕೆ ಸ್ವಲ್ಪ ಪೆಪ್ಪರ್ನ ಹಾಕೋತಿದ್ದೀನಿ. ಯಾವುದೇ ಚಿಕನ್ ಆಗಿರ್ಬೋದು, ಮಟನ್ ಐಟಮೇ ಆಗಿರ್ಬೋದು, ನೀವು ಗ್ರೇವಿ ಟೈಪ್ ಮಾಡಿದಾಗ ಅದಕ್ಕೆ ಮೆಣಸು ಜಾಸ್ತಿ ಬಿದ್ದಷ್ಟು ತುಂಬ ಟೇಸ್ಟ್ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿ ಆಗಿದೆ. ಈಗ ನಾನು ಇದನ್ನು ಇನ್ನೊಂದು 5 ನಿಮಿಷ ಬೇಯಿಸ್ಕೊತೀನಿ. ಚಿಕನ್ನು ಆಲ್ಮೋಸ್ಟ್ ಒಂದು 90% ಬೇಯಬೇಕು. ತುಂಬ ಬೇಯಿಸೋಕೆ ಹೋದರೆ ನೀವು ಅದು ತುಂಬ ಬಿಡಿ ಭಾಗ ಆಗೋಗ್ಬಿಡುತ್ತೆ, ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿದೆ ಫೈನಲ್ ಲುಕ್ಕು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ರೆಸಿಪಿಯಲ್ಲಿ ಸಿಗೋಣ. ಬಾಯ್.